ಒಬ್ಬರು ಮಹಿಳೆ ಉತ್ತರ ಪ್ರದೇಶದಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಆ ಒಂದು ಮಹಿಳೆಯ ಮೇಲೆ ನೀರೆರಚಿ ಸುಮಾರು 50ಕ್ಕಿಂತ ಹೆಚ್ಚಿನ ಜನ ಹುಡುಗರು ಆ ಮಹಿಳೆಗೆ ಕಿರುಕುಳ ಕೊಟ್ಟಿರತಕ್ಕಂಥ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶ ಲಕ್ನೋದಲ್ಲಿ ಯೋಗಿ ಆದಿತ್ಯನಾಥ್ ಅವರು CM ಆಗಿದ್ದಾರಲ್ಲ ಉತ್ತರ ಪ್ರದೇಶ, ಅಲ್ಲಿ ಲಕ್ನೋದಲ್ಲಿ ಈ ಥರ ಒಂದು ಆಘಾತಕಾರಿ ಘಟನೆ, ಅದರ ಒಂದು ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ನದಿ ದಾಟ್ತಾ ಇರಬೇಕಾದ್ರೆ ಆ ಮಹಿಳೆ, ಈ ಸಂದರ್ಭದಲ್ಲಿ ಆ ಮಹಿಳೆ ಮೇಲೆ ನೀರು ಎರಚಿ ಕೆಲವು ಪುಂಡರು ವಿಕೃತ ಅಟ್ಟಹಾಸವನ್ನು ಅಲ್ಲಿ ಮೆರೆದಿರೋದು. ಒಂದು 50 ಜನ ಅಷ್ಟು ಸುತ್ತುವರೆದು ಒಂದು ಹೆಣ್ಣುಮಗಳಿಗೆ ಆ ಥರ ಕಿರುಕುಳ ಕೊಟ್ಟರೆ ಏನಾಗಬೇಕು ಹೇಳಿ? ಹ್ಯುಮಿಲಿಯೇಷನ್ನು, ಭಯ, ನಾಚಿಕೆ, ಅವಮಾನ, ಒಂದು ರೀತಿಯಲ್ಲಿ ಹಿಂಸೆ, ಆ ಥರದ್ದಾಗಲ್ವಾ ಅಂತ ನೋಡಿ. ಅಷ್ಟು ಜನ ಬರ್ತಿದ್ರೆ ಏನು ಹೋಳಿ ಹಬ್ಬನ ಮಾಡ್ತಾಯಿದ್ರಲ್ಲಿ? ಅವ್ರ ಪಾಡಿಗೆ ಅವರು ಬೈಕಲ್ಲಿ ದಾಟ್ತಾ ಇದ್ದರೆ ಆ ಥರ ಒಂದು ಕಿರುಕುಳವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. अभी की गाड़ी पक्का पलटा दो। ಒಂದು ಕಡೆ ಪ್ರವಾಹ ಪೀಡಿತ ಪ್ರದೇಶ, ಅದು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಒಬ್ಬರು ಗಂಡಸು ಒಬ್ಬರು ಹೆಂಗಸು ಒಂದು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಇವ್ರಿಗೆ ಏನು ಕುಶಾಲೋ ಗೊತ್ತಿಲ್ಲ. ಇದು ಈ ಕುಸಾಲಾಡೋದು ಅಂತಾರೆ ಹಳ್ಳಿ ಕಡೆ, ಆ ಥರ ಕುಸಾಲಾಡ್ತಿರೋದಿಲ್ಲಿ. ಅವ್ರ ಪಾಡಿಗೆ ಅವ್ರ ಮನೆ ಸೇರಿಕೊಂಡ್ರೆ ಸಾಕಪ್ಪ ಅಂತ ಅವರು ಅಲ್ಲಿ ಹೋಗ್ತಿದ್ರೆ ಒಂದು ಬೈಕಲ್ಲಿ ಎಷ್ಟು ಎರಚಿದ್ದಾರೆ ಅಂದರೆ ಅವ್ರಿಗೆ ಬೈಕಲ್ಲಿ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ, ನಿಲ್ಲಿಸ್ಬಿಡ್ತಾರೆ ಒಂದು ಕಡೆ ಬೈಕು. ಆ ಹೆಣ್ಣು ಮಗಳ ಮೇಲೂ ಕೂಡ ನೀರನ್ನು ಎರಚಿ ಅಟ್ಟಹಾಸ ಮೆರೆದಿರೋದು. ಇದು ಯಾವ ಥರದ ವಿಕೃತಿಗಳಿವೆಲ್ಲವೂ ಕೂಡ. ಯಾರಾದರೂ ಈ ಥರ ಹೆಣ್ಣುಮಗಳಿದ್ದರೆ ಆ ಹೆಣ್ಣುಮಗಳ ಸುರಕ್ಷತೆ ಕಡೆಗೆ ಮೊದಲು ಗಮನ ಕೊಡಬೇಕಾಗತ್ತೆ. ಅದರ ಬದಲಿಗೆ ಅವ್ರ ಪಾಡಿಗೆ ಅವ್ರು ಯಾರೋ ಬೈಕಲ್ಲಿ ಹೋಗ್ತಿದ್ರೆ ಇಷ್ಟೊಂದು ಜನ ಸೇರ್ಕೊಂಡು ನೀರು ಹಚ್ಚೋದು ಅಂದರೆ ಏನಿದು? ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳಿ ಒಂದು ಕಡೆ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ.